ಮಾಲ್ ತುಂಬಿದೆ, ಯಾರು ಕೊಡ್ತೀರಿ ಹೇಳಿ? ರೈತ ಸಂಘದವ್ರು ಕೊಡ್ತಾರ, ಇನ್ನು ಯಾರು ಕೊಡ್ತಾರ? ರೈತರಿದ್ದಿಲ್ಲ, ನೀವು ಕಡ್ದಿರಿ ಯಾಕೆ? ಕೈತಲ್ಲ ತಂದಿರಿ ಅದಕ್ಕೆ ಬಾಜಾರ ಮಾಡ್ಲಿಕ್ಕೆ ಮತ್ತೊಬ್ರಿಗೆ ಮಣ್ಣಾಗಿಡ್ಲಕ್ಕ. ಹೀಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಟೊಮಾಟೊಗಳು, ಎಲ್ಲಂದ್ರಲ್ಲಿ ಬಿಸಾಡಿದ ತರಕಾರಿಗಳು, ಅಯ್ಯೋ ನಮ್ಮ ತರಕಾರಿ ಹಾಳು ಮಾಡಿದ್ರು ಅಂತ ಗೋಳಾಡ್ತಿರುವ ಮಾರುಕಟ್ಟೆಯ ಮಹಿಳೆಯರು. ಮಾಲ್ ತುಂಬಿದೆ, ಯಾರು ಕೊಡ್ತೀರಿ ಹೇಳಿ? ರೈತ ಸಂಘದವ್ರು ಕೊಡ್ತಾರ, ಇನ್ನು ಯಾರು ಕೊಡ್ತಾರ ಹೇಳ್ರಿ ನಮ್ಗೆ? ರೈತರಿದ್ದಿಲ್ಲ, ನೀವು ಕಡ್ದಿರಿ ಯಾಕೆ? ಕೈತಲ್ಲ ತಂದಿರಿ ಅದಕ್ಕೆ ಬಾಜಾರ ಮಾಡ್ಲಿಕ್ಕೆ ಮತ್ತೊಬ್ರಿಗೆ ಮಣ್ಣಾಗಿಡ್ಲಕ್ಕ. ಅಂದ ಹಾಗೆ ಇಂಥ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿಯ ಅಫ್ಜಲ್ಪುರ ಪಟ್ಟಣದಲ್ಲಿ. ಕಲಬುರಗಿಯಲ್ಲಿ ಬೆಂಬಲ ಬೆಲೆ ಹೋರಾಟದ ಕಾವು ಜೋರಾಗೇ ಇದೆ. ಹೀಗಾಗಿ ಅನ್ನದಾತರು ಕಲಬುರಗಿ ಬಂದ್ಗೆ ಕರೆ ನೀಡಿದ್ರು ಕಣ್ರಿ. ಆದ್ರೆ ರೈತರ ಹೋರಾಟದಲ್ಲಿ ತರಕಾರಿ ಮಾರುಕಟ್ಟೆ ಬಂದ್ ಮಾಡದೆ ಕೆಲವು ಮಹಿಳೆಯರು ವ್ಯಾಪಾರ ಮಾಡುತ್ತಿದ್ರು. ರೈತರ ಮಕ್ಕಳಿಗೆ ಹೊಸ ಮಾಲ್ ಇಟ್ಟು ಬರ್ಬೇಕಾಗಿತ್ತು. ಬಯೋಮೆಟ್ ಕೊಟ್ಟು ರೊಕ್ಕ ತಗೋತಾರೆ. ನಮ್ಮ ಹನ್ನೆರಡು ತನ ಮುಂಜೆ ಹೇಳಿದ್ರೆ ಯಾಕೆ ಮಾಲ್ ಕೊಡ್ತಿದ್ರು? ರೈತರಿಗೆ ಬಂದ್ ಕರೆ ನೀಡಿದ್ರು. ಕೆಲ ಮಹಿಳೆಯರು ವ್ಯಾಪಾರ ಮಾಡುತ್ತಿರೋದನ್ನ ಗಮನಿಸಿದ ಕೆಲ ಕಿಡಿಗೇಡಿಗಳು ಮಹಿಳೆಯರ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ. ಅಲ್ಲದೆ ವ್ಯಾಪಾರ ಮಾಡುತ್ತಿದ್ದ ಮಹಿಳೆಯರ ತರಕಾರಿ ಬುಟ್ಟಿಯನ್ನ ಕಿತ್ತೆಸೆದು ಆಕ್ರೋಶ ಹೊರಹಾಕಿರುವ ಘಟನೆಯೂ ಕೂಡ ನಡೆದಿದೆ. ಈ ಕಿಡಿಗೇಡಿಗಳು ಬಂದ್ ಹೋರಾಟದಲ್ಲಿ ಭಾಗಿಯಾಗಿದ್ರು. ಆದ್ರೆ ಬಂದ್ ಹೋರಾಟಕ್ಕೆ ಬೆಂಬಲಿಸುವಂತೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಮಾರುಕಟ್ಟೆಯಲ್ಲಿ ಬಡ ಮಹಿಳೆಯರ ವ್ಯಾಪಾರ ಮಾಡುತ್ತಿರುವಾಗಲೇ ಅವರ ಎಲ್ಲಾ ತರಕಾರಿ ಬುಟ್ಟಿಗಳನ್ನ ರೋಡ್ಗೆ ಎಸೆದು ಪುಂಡಾಟಿಕೆ ಮೆರೆದಿದ್ದಾರೆ. ತಕ್ಷಣಕ್ಕೆ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ರಸ್ತೆಗೆ ಬಿದ್ದ ಈರುಳ್ಳಿ, ಟೊಮೆಟೊಗಳನ್ನ ಸ್ವತಃ ಪೊಲೀಸರೇ ಎತ್ತಿಟ್ಟಿರೋದು ವಿಶೇಷ. ಒಂದಂತೂ ನಿಜ, ಹೋರಾಟ ಏನಿದ್ರು ಸರ್ಕಾರದ ವಿರುದ್ಧ ವಿನಃ ಬಡ ಮಹಿಳೆಯರ ಜೊತೆ ಅಲ್ಲ ಅನ್ನೋದು ಅರ್ಥ ಮಾಡಿಕೊಳ್ಬೇಕು. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಮುಂಜಾನೆ ಹೋಗಿ ಬಾಜಾರದ ಮಾಲ ರೈತರ ಮಾಲ್ ಹೊಳೆ ಹಾಕ್ಬೇಕು. ನೀವು ರೈತರು ಇದ್ದಿರಲ್ಲ, ಇಲ್ಲಿ ಒಬ್ರಿ ರೈತರು ಇದ್ದಿರಲ್ಲ, ಇಲ್ಲಿ ಮುಂಜಾನೆ ಮನಗಿರಿ ಹೇಳಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.